ಅಂದ್ರೆ ಅವರು ಮಂತ್ರನ್ ಜೊತೆಲಿ ಏನೋ ಭಯದಲ್ಲಿ ಬದುಕ್ತಿದ್ದಾರೆ. ಅವರನ್ನ ಬಂಧಿಸಿರೋ ಭಯ ಅನ್ನೋ ಹಗ್ಗ ಯಾವುದು? ಅದು ಏನು ಅಂತ ತಿಳ್ಕೋಬೇಕು ಅಂದ್ರೆ ಮಂತ್ರನ್ ಮೂಲ ಹುಡುಕ್ಬೇಕು. ಚಿನ್ನು, ನಿನಗ್ ನೆನ್ಪಿದ್ಯಾ ಅವಳ ಹತ್ರ ನಾನು ಸರ್ಟಿಫಿಕೇಟ್ ಕೇಳ್ದೆ ಅಂತ ಹೇಳ್ದೆ? ಅವಳು ಈ ಕ್ಷಣದವರೆಗೂ ಅದನ್ನ ಸಬ್ಮಿಟ್ ಮಾಡಿಲ್ಲ ನನ್ಗೆ. ಹೌದು ಶಾಂತಿ, ಆದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಸರ್ಟಿಫಿಕೇಟ್ ಬರೋದ್ರಿಂದ ಏನು? ಅದರಿಂದ ಅವಳ ಮೂಲನ ನಾವು ಹೇಗೆ ಹುಡುಕೋದಕ್ಕೆ ಸಾಧ್ಯ? ಅವಳು ಸರ್ಟಿಫಿಕೇಟ್ ತಂದ್ಕೊಡ್ಲಿ, ಆ ಮೂಲನ ಹೇಗ್ ಹುಡುಕ್ಬೇಕು ಅಂತ ನನಗೆ ಗೊತ್ತು. ನಾನು ಅದನ್ನ ಹುಡುಕ್ತೀನಿ. ಆಯ್ತು ಶಾಂತಿ. ನೋಡು ಶಾಂತಿ, ಈ ವಿಷಯದ ಬಗ್ಗೆ ನೀನು ಏನೇ ನಿರ್ಧಾರ ತಗೊಂಡ್ರು ನಿನ್ ಜೊತೆಗೆ ನಾನಿರ್ತೀನಿ. ಯಾಕಂದ್ರೆ ಅವಳ ವಿಷಯದಲ್ಲ ನಾವು ಈಗಾಗಲೇ ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀವಿ. ಎಷ್ಟೇ ಮುಂದೆ ಬಂದ್ರು ಮನುಷ್ಯ ಹಿಂದೆ ನಡೆದಿದ್ನ ಮರಿಬಾರ್ದು. ಅದ್ರಲ್ಲೂ ಅವ್ರು ಹಾಕಿರೋ ಅನ್ನನ ನಾವು ಮರಿಲೇಬಾರ್ದು. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಚೆನ್ನಾಗಿ ಯೋಚನೆ ಮಾಡ್ಬೇಕು ಚಿನ್ನು. ಪ್ರತಿ ಒಂದು ಹೆಜ್ಜೆ ಇಡಕ್ಕಿಂತ ಮುಂಚೆ ಆ ಹೆಜ್ಜೆ ಸರಿನಾ ತಪ್ಪಾ ಅಂತ ನಾವು ತಿಳ್ಕೋಬೇಕು. ಈ ಸಾರಿ ನಾವು ಹೊಡೆಯೋ ಹೊಡ್ತಾ ಹೇಗಿರ್ಬೇಕು ಅಂದ್ರೆ ಮತ್ತೆ ಅವಳು ಕಣ್ಣೇ ಬಿಡಬಾರ್ದು ಹಾಗಿರ್ಬೇಕು ಚಿನ್ನು. ನೀನ್ ಏನೇ ನಿರ್ಧಾರ ತಗೊಂಡ್ರು ನೀನ್ ಹಿಂದೆ ನಾನು ಯಾವಾಗ್ಲೂ ಇರ್ತೀನಿ ಶಾಂತಿ. ನೀನ್ ಅನ್ಕೊಂಡಿರೋ ಗುರಿನ ನೀನ್ ತಲುಪೋವರೆಗೂ ನಾನು ನಿನ್ ಹಿಂದೆನೇ ಇರ್ತೀನಿ. ನಿನಗೆ ಮಾಡಿರೋ ಹಿಂಸೆಗಳೆಲ್ಲ ನನಗಿನ್ನೂ ನೆನಪಿದೆ. ಶಾಂತಿ